ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದು ನಾವು ಮುದ್ದು ಸೊಸೆ ನಾಳಿನ ಸಂಚಿಕೆಯಲ್ಲಿ ನಡೆಯಲಿರುವ ಭಾವನಾತ್ಮಕ ಹಾಗೂ ಸಸ್ಪೆನ್ಸ್ ತುಂಬಿದ ಘಟನೆಗಳ ಬಗ್ಗೆ ನೋಡೋಣ. ಈ ಎಪಿಸೋಡ್ ಸಾಮಾನ್ಯ ಕಥೆಯಲ್ಲ. ಇದೊಂದು ಮನೆಯೊಳಗೆ ಮರೆಮಾಡಿದ ಸತ್ಯ ಹೇಗೆ ನಿಧಾನ ಮಾಡಿ ಹೊರಬರುತ್ತದೆ ಎಂಬುದನ್ನು ತೋರಿಸುವ ಬಹಳ ಭಾವನಾತ್ಮಕ ಕ್ಷಣಗಳಿಂದ ತುಂಬಿರುತ್ತದೆ. ಕಥೆ ಆರಂಭವಾಗುವ ಕ್ಷಣದಲ್ಲೇ ಒಂದು ವಿಚಿತ್ರ ಪರಿಸ್ಥಿತಿ ಮೂಡುತ್ತದೆ. ಅಜ್ಜಿ ಹೇಳಿದ ಮಾತು, ಭದ್ರಾ ಮತ್ತು ವಿದ್ಯಾ ಸ್ವಲ್ಪ ದಿನ ದೂರ ಇರಬೇಕು. ಈ ಒಂದು ಮಾತು ಇಬ್ಬರ ಜೀವನವನ್ನೇ ಕಂಗಾಲು ಮಾಡುತ್ತದೆ. ಹೊರಗೆ ನೋಡಿದರೆ ಇದು ಕೇವಲ ಹಿರಿಯರ ಸಲಹೆಯಂತೆ ಕಾಣಬಹುದು, ಆದರೆ ವಿದ್ಯಾಳ ಮನಸ್ಸಿನಲ್ಲಿ ಅದು ದೊಡ್ಡ ಪ್ರಶ್ನೆ ಹುಟ್ಟಿಸುತ್ತದೆ. ವಿದ್ಯಾ ತನ್ನೊಳಗೆ ಯೋಚಿಸುತ್ತಾಳೆ, ನಾವಿಬ್ಬರು ದೂರ ಇದ್ದರೆ ನಾನು ನಿಜವಾಗಿಯೂ ತಾಯಿಯಾಗುವುದು ಹೇಗೆ? ಈ ಯೋಚನೆ ಅವಳ ಮನಸ್ಸನ್ನು ಕಾಡುತ್ತದೆ. ಯಾಕೆಂದರೆ ಅವಳು ಈಗಾಗಲೇ ಒಂದು ದೊಡ್ಡ ಸುಳ್ಳಿನೊಳಗೆ ಬದುಕುತ್ತಿದ್ದಾಳೆ. ಆ ಸುಳ್ಳು ಒಂದು ದಿನ ಸತ್ಯವಾಗಿ ಬದಲಾಗುತ್ತದೆ ಎಂದು ಅವಳು ಕನಸು ಕಂಡಿದ್ದಾಳೆ. ಆದರೆ ಈಗ ಪರಿಸ್ಥಿತಿ ಅವಳ ಕನಸನ್ನೇ ಮುರಿಯುವಂತೆ ಕಾಣುತ್ತದೆ. ಭದ್ರನ ಮನಸ್ಸು ಕೂಡ ಬೇರೆಯಾಗಿಲ್ಲ. ಅವನು ಹೊರಗೆ ಬಲವಾಗಿರುವಂತೆ ಕಾಣುತ್ತಿದ್ದರೂ ಒಳಗೆ ತುಂಬಾ ದುಃಖದಲ್ಲಿರುತ್ತಾನೆ. ಯಾಕೆಂದ್ರೆ ಅವನಿಗೆ ತನ್ನ ಹೆಂಡತಿ ಜೊತೆ ದೂರ ಇರೋದು ಅಸಾಧ್ಯವಾಗುತ್ತದೆ. ಅವನು ಹೇಳುವ ಮಾತು, ನಾವು ದೂರ ಇರೋದೇ ಒಳ್ಳೆಯದು ಎನ್ನುವುದರಲ್ಲಿ ಸಹ ಅವನೊಳಗಿನ ನೋವು ಸ್ಪಷ್ಟವಾಗಿ ಕಾಣುತ್ತದೆ. ಆದರೆ ಇಲ್ಲಿ ಕಥೆಯ ಸೌಂದರ್ಯವೇನೆಂದರೆ, ಈ ಇಬ್ಬರೂ ಪರಸ್ಪರ ದೂರ ಇರಬೇಕೆಂದು ನಿರ್ಧಾರ ಮಾಡಿದರೂ ಅವರ ಹೃದಯಗಳು ಅವರಂಗು ಮತ್ತೆ ಒಂದಾಗುಸುತ್ತದೆ. ವಿದ್ಯಾ ನಿಧಾನವಾಗಿ ಭದ್ರನ ಹತ್ತಿರ ಹೋಗುತ್ತಾಳೆ. ಭದ್ರ ಕೂಡ ಅವಳ ಕಡೆಗೆ ಬರುತ್ತಾನೆ. ಈ ಕ್ಷಣದಲ್ಲಿ ಇಬ್ಬರು ಅಜ್ಜಿ ಮಾತನ್ನು ಮರೆತು ತಮ್ಮ ಪ್ರೀತಿಯನ್ನೇ ಕೇಳುತ್ತಾರೆ. ಇದು ಕೇವಲ ಒಂದು ದೃಶ್ಯವಲ್ಲ, ಇದು ಇಬ್ಬರ ಮನಸ್ಸಿನೊಳಗಿನ ಯುದ್ಧದ ಅಂತ್ಯ. ಆ ಕ್ಷಣದಲ್ಲಿ ವಿದ್ಯಾಳ ಮನಸ್ಸಿನಲ್ಲಿ ಒಂದು ಆಶೆಯ ಕಿರಣ ಮೂಡುತ್ತದೆ. ಒಂದು ದಿನ ನಾನು ನಿಜವಾಗಿಯೂ ತಾಯಿಯಾದರೆ ನಮ್ಮ ಜೀವನ ಎಷ್ಟು ಸಂತೋಷವಾಗಿರುತ್ತೆ ಎಂದು ಅವಳು ಕನಸು ಕಾಣುತ್ತಾಳೆ. ಬೆಳಿಗ್ಗೆ ಆಗುತ್ತದೆ. ಭದ್ರ ಎದ್ದ ತಕ್ಷಣ ಒಂದು ನಿರ್ಧಾರ ಮಾಡುತ್ತಾನೆ. ಇವತ್ತು ನಾವು ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸೋಣ ಎಂದು ಹೇಳುತ್ತಾನೆ. ಅವನ ಮಾತುಗಳಲ್ಲಿ ತುಂಬ ಸಂತೋಷ ಇರುತ್ತದೆ. ಯಾಕೆಂದ್ರೆ ಅವನು ತನ್ನ ಮಗುವನ್ನು ನೋಡಬೇಕು ಎಂಬ ಆಸೆಯಿಂದ ತುಂಬಿರುತ್ತಾನೆ. ಆದರೆ ಈ ಮಾತು ಕೇಳಿದ ಕ್ಷಣದಲ್ಲೇ ವಿದ್ಯಾಳ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತದೆ. ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಇವತ್ತು ಸತ್ಯ ಹೊರಬಂದರೆ ಏನಾಗುತ್ತದೆ? ಆದರೂ ಅವಳು ಅದನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಪರಿಸ್ಥಿತಿಯನ್ನು ಬದಲಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಭದ್ರಾ ಈ ಬಾರಿ ತನ್ನ ನಿರ್ಧಾರದಲ್ಲಿ ಗಟ್ಟಿಯಾಗಿರುತ್ತಾನೆ. ಈ ಸಮಯದಲ್ಲಿ ಶಿವರಾಮೇಗೌಡರು ಕೂಡ ಈ ದೃಶ್ಯ ನೋಡುತ್ತಾರೆ. ತಮ್ಮ ಮಗ ತನ್ನ ಹೆಂಡತಿಯನ್ನು ಎಷ್ಟು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಾನೆ ಎಂದು ನೋಡಿ ಅವರಿಗೆ ತುಂಬ ಸಂತೋಷವಾಗುತ್ತದೆ. ಅವರು ಸಂತೋಷದಿಂದ ಆಸ್ಪತ್ರೆಗೆ ಹೋಗಿ ಬನ್ನಿ ಎಂದು ಆಶೀರ್ವಾದ ಕೊಡುತ್ತಾರೆ. ಆದರೆ ಕಥೆ ಇಲ್ಲಿ ಮತ್ತೊಂದು ತಿರುವು ಪಡೆಯುತ್ತದೆ. ಶಿವರಾಮೇಗೌಡರು ಕೂಡ ನಾನೂ ಬರುತ್ತೇನೆ, ನನ್ನ ಕಂದನ ನೋಡಬೇಕು ಎಂದು ಹೇಳುತ್ತಾರೆ. ಈ ಮಾತು ಕೇಳಿದ ಕ್ಷಣದಲ್ಲೇ ವಿದ್ಯಾಳ ಹೃದಯ ಬಡಿದುಕೊಳ್ಳಲು ಶುರುವಾಗುತ್ತದೆ. ಯಾಕೆಂದ್ರೆ ಈಗ ಸತ್ಯ ಹೊರಬರುವ ಸಾಧ್ಯತೆ ಇನ್ನಷ್ಟು ಹೆಚ್ಚಾಗುತ್ತದೆ. ಇನ್ನೊಂದು ಕಡೆ ಈಶ್ವರಿ ಈ ಎಲ್ಲವನ್ನೂ ಗಮನಿಸುತ್ತಿರುತ್ತಾಳೆ. ವಿದ್ಯಾ ಇಷ್ಟು ಟೆನ್ಷನ್ ಆಗಿರುವುದನ್ನು ನೋಡಿ ಅವಳ ಮನಸ್ಸಿನಲ್ಲಿ ಅನುಮಾನ ಹುಟ್ಟುತ್ತದೆ. ಅವಳು ಒಳಗೆ ಯೋಚಿಸುತ್ತಾಳೆ, ಇವತ್ತು ಸತ್ಯ ಗೊತ್ತಾದರೆ ನಮಗೆ ಒಂದು ದೊಡ್ಡ ಅವಕಾಶ ಸಿಗಬಹುದು. ಇಲ್ಲಿ ಕಥೆಯ ಸಸ್ಪೆನ್ಸ್ ತುಂಬಾ ಹೆಚ್ಚಾಗುತ್ತದೆ. ಒಂದು ಕಡೆ ವಿದ್ಯಾ ತನ್ನ ರಹಸ್ಯವನ್ನು ಮರೆಮಾಡಲು ಪ್ರಯತ್ನಿಸುತ್ತಿದ್ದಾಳೆ. ಮತ್ತೊಂದು ಕಡೆ ಮನೆಯವರು ಸತ್ಯವನ್ನು ತಿಳಿಯಲು ಕಾಯುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಎಲ್ಲರೂ ಆಸ್ಪತ್ರೆಗೆ ಹೋಗುತ್ತಾರೆ. ಹೊರಗೆ ನೋಡಿದರೆ ಇದು ಒಂದು ಸಾಮಾನ್ಯ ವೈದ್ಯಕೀಯ ಪರೀಕ್ಷೆಯ ಪ್ರಯಾಣದಂತೆ ಕಾಣುತ್ತದೆ. ಆದರೆ ವಾಸ್ತವದಲ್ಲಿ ಇದು ವಿದ್ಯಾಳ ಜೀವನದ ದೊಡ್ಡ ಪರೀಕ್ಷೆಯಾಗಿರುತ್ತದೆ. ಆಸ್ಪತ್ರೆಗೆ ತಲುಪಿದ ನಂತರ ಕಥೆ ಇನ್ನಷ್ಟು ಗಂಭೀರವಾಗುತ್ತದೆ. ವಿದ್ಯಾ ಡಾಕ್ಟರನ್ನು ಬೇಡಿಕೊಳ್ಳುತ್ತಾಳೆ, ಯಾವುದೇ ಕಾರಣಕ್ಕೂ ಸತ್ಯ ಹೇಳಬೇಡಿ. ಈ ಒಂದು ವಾಕ್ಯದಲ್ಲಿ ಅವಳ ಭಯ ಮತ್ತು ನಿರಾಸೆ ಎರಡೂ ಸೇರಿಕೊಂಡಿರುತ್ತದೆ. ಯಾಕೆಂದ್ರೆ ಅವಳು ತಿಳಿದಿದ್ದಾಳೆ, ಸತ್ಯ ಹೊರಬಂದರೆ ಅವಳ ಜೀವನ ಸಂಪೂರ್ಣವಾಗಿ ಬದಲಾಗಬಹುದು. ಆದರೆ ಡಾಕ್ಟರ್ ಈ ಬಾರಿ ಸತ್ಯವನ್ನು ಮರೆಮಾಡಲು ಸಿದ್ಧರಾಗುವುದಿಲ್ಲ. ಅವರು ಸ್ಪಷ್ಟವಾಗಿ ಹೇಳುತ್ತಾರೆ, ಎಷ್ಟು ದಿನ ಸತ್ಯ ಮುಚ್ಚಿಡಬಹುದು, ಒಂದು ದಿನ ಅದು ಹೊರಬರುತ್ತದೆ. ಈ ಮಾತು ಕೇಳಿದ ಕ್ಷಣದಲ್ಲೇ ವಿದ್ಯಾಳ ಮುಖದಲ್ಲಿ ನಿರಾಸೆ ಕಾಣುತ್ತದೆ. ಪರೀಕ್ಷೆ ಪ್ರಾರಂಭವಾಗುತ್ತದೆ. ಎಲ್ಲರೂ ಟಿವಿ ಸ್ಕ್ರೀನ್ ನೋಡುತ್ತಾ ಕಾಯುತ್ತಾರೆ. ಭದ್ರನ ಕಣ್ಣಲ್ಲಿ ಒಂದು ದೊಡ್ಡ ಕನಸು ಇರುತ್ತದೆ, ತನ್ನ ಮಗುವನ್ನು ನೋಡಬೇಕು ಎಂಬ ಕನಸು. ಆದರೆ ಡಾಕ್ಟರ್ ಹೇಳುವ ಒಂದು ಮಾತು ಎಲ್ಲವನ್ನೂ ಬದಲಾಯಿಸುತ್ತದೆ. ಇಲ್ಲಿ ಏನೂ ಕಾಣುತ್ತಿಲ್ಲ. ಈ ಮಾತು ಕೇಳಿದ ಕ್ಷಣದಲ್ಲೇ ಕೊಠಡಿಯಲ್ಲಿ ಮೌನ ಆವರಿಸುತ್ತದೆ. ಭದ್ರಾ ಮತ್ತು ಶಿವರಾಮೇಗೌಡರು ಮೊದಲಿಗೆ ನಂಬುವುದೇ ಇಲ್ಲ. ಅವರು ಯೋಚಿಸುತ್ತಾರೆ, ಬಹುಶಃ ಮಿಷಿನ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಆದರೆ ಡಾಕ್ಟರ್ ಮತ್ತೊಮ್ಮೆ ಪರೀಕ್ಷೆ ಮಾಡಿ ಅದೇ ಮಾತು ಹೇಳುತ್ತಾರೆ. ಅವರು ಇನ್ನೊಬ್ಬರನ್ನು ಪರೀಕ್ಷೆ ಮಾಡಿ ತೋರಿಸುತ್ತಾರೆ. ಅಲ್ಲಿ ಎಲ್ಲವೂ ಸರಿಯಾಗಿ ಕಾಣುತ್ತದೆ. ಅದರಿಂದ ಒಂದು ಸತ್ಯ ಸ್ಪಷ್ಟವಾಗುತ್ತದೆ, ಸಮಸ್ಯೆ ಮಿಷಿನ್ನಲ್ಲಿಲ್ಲ. ಈ ಕ್ಷಣವೇ ಕಥೆಯ ಅತ್ಯಂತ ದೊಡ್ಡ ಟ್ವಿಸ್ಟ್. ಶಿವರಾಮೇಗೌಡರು ಕೋಪದಿಂದ ಕೇಳುತ್ತಾರೆ, ಹಾಗಾದರೆ ನಿಜ ಏನು? ಮೋಹನ ಮೊದಲಿಗೆ ಮೌನವಾಗಿರುತ್ತಾಳೆ.
ಆದರೆ ಕೊನೆಗೆ ಸತ್ಯ ಹೇಳಬೇಕಾದ ಕ್ಷಣ ಬರುತ್ತದೆ. ಅವಳು ನಿಧಾನವಾಗಿ ಹೇಳುತ್ತಾಳೆ, ವಿದ್ಯಾ ತಾಯಿಯಾಗ್ತಿಲ್ಲ, ಅದು ನಿಜ. ಈ ಮಾತು ಕೇಳಿದ ಕ್ಷಣದಲ್ಲೇ ಭದ್ರನ ಕನಸುಗಳು ಮುರಿದು ಬೀಳುತ್ತವೆ. ಅವನ ಮುಖದಲ್ಲಿ ಕಾಣುವ ನೋವು ಪ್ರೇಕ್ಷಕರ ಮನಸ್ಸನ್ನೇ ಮುರಿಯುತ್ತದೆ. ವಿದ್ಯಾ ಕೂಡ ಕಣ್ಣೀರಿನಲ್ಲಿ ಮುಳುಗುತ್ತಾಳೆ. ಅವಳು ಒಪ್ಪಿಕೊಳ್ಳುತ್ತಾಳೆ, ನಾನೇ ತಪ್ಪು ಮಾಡಿದೆ, ನಾನು ಸುಳ್ಳು ಹೇಳಿದೆ. ಈ ಒಪ್ಪಿಗೆಯ ಕ್ಷಣವೇ ಕಥೆಯ ಇಮೋಷನಲ್ ಕ್ಲೈಮ್ಯಾಕ್ಸ್ ಆಗುತ್ತದೆ. ಮುಂದಿನ ಎಪಿಸೋಡ್ನಲ್ಲಿ ಈ ಘಟನೆ ಮನೆಯೊಳಗೆ ದೊಡ್ಡ ಬಿರುಗಾಳಿ ತರಬಹುದು. ಭದ್ರಾ ಮತ್ತು ಶಿವರಾಮೇಗೌಡರು ಈ ಸುಳ್ಳನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬುದು ದೊಡ್ಡ ಪ್ರಶ್ನೆ. ಬಹುಶಃ ವಿದ್ಯಾಳನ್ನು ಮನೆಯಿಂದ ಹೊರಹಾಕುವ ಪರಿಸ್ಥಿತಿಯೂ ಬರಬಹುದು. ಆದರೆ ಮತ್ತೊಂದು ಸಾಧ್ಯತೆಯಿದೆ, ಭದ್ರನ ಪ್ರೀತಿ ಈ ಎಲ್ಲವನ್ನೂ ಮೀರಬಹುದು. ಇದರಿಂದ ಕಥೆ ಇನ್ನೂ ಹೆಚ್ಚು ಭಾವನಾತ್ಮಕವಾಗಿ ಮುಂದುವರಿಯುವ ಸಾಧ್ಯತೆ ಇದೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ತುಂಬಾ ಭಾವನಾತ್ಮಕ ಹಾಗೂ ಸಸ್ಪೆನ್ಸ್ ತುಂಬಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.